ಅಥವಾ ಅರಿವಿರಲ್ಲ, ಅದನ್ನು ಸಂವಿಧಾನ ಮಾಡ್ಕೊಂಬಂದ್ರೆ ಅದನ್ನು ಡೀಟೇಲಾಗಿ ಮಾತಾಡೋಣ. ನಾನು ಶಾಬಾಜ್ ಅವರೇ, ನೀವು ಹೇಳಬೇಕು, ಚುನಾವಣಾ ಅಕ್ರಮದ ಬಗ್ಗೆ ಇವತ್ತು ರಾಹುಲ್ ಗಾಂಧಿ ಅವರು ಧ್ವನಿ ಎತ್ತಿದ್ದಾರೆ. ಚುನಾವಣಾ ಅಕ್ರಮಗಳು ಹೆಂಗೆಲ್ಲ ಆಗಬಹುದು, ರಾಜಕೀಯ ಪಕ್ಷಗಳ ಇನ್ವಾಲ್ವ್ಮೆಂಟ್ ಅನ್ನೋದು ಹೆಂಗಿರುತ್ತೆ, ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಮೇಡಮ್? ಈಗ ನಾನು ಕರ್ನಾಟಕಕ್ಕೆ ಮೊದಲ ವ್ಯಕ್ತಿ 27 ವರ್ಷಕ್ಕೆ ಪಕ್ಷವನ್ನು ಕಟ್ಟಿ ಕರ್ನಾಟಕದಲ್ಲಿ 96 ಸೀಟ್ಗಳನ್ನು MLA ಹಾಕಿ, ಹೈದರಾಬಾದಲ್ಲಿ 60 ಸೀಟ್ಗಳನ್ನು ಹಾಕಿ, ಗುಜರಾತಲ್ಲಿ 8 ಸೀಟ್ಗಳನ್ನು ಹಾಕಿ, ಇಡೀ ನಾನು ಬೇರೆ ಬೇರೆ ಸ್ಟೇಟ್ಗಳನ್ನು ಸುತ್ತಿ ನನ್ನ ಪಕ್ಷವನ್ನು ಬೆಳೆಸ್ತಾ ಇರೋಂಥ ಒಬ್ಬ ವ್ಯಕ್ತಿ. ನನಗೆ ಏನೇ ಸಮಸ್ಯೆ ಆದರೂ ಕೂಡ ನಾನು ಒಂದು ನ್ಯಾಷನಲ್ ಪಾರ್ಟಿ ಕಟ್ಟಿದ್ದೀನಿ ಅಂತ ಹೇಳಿದ್ರೆ ನನಗೆ ನ್ಯಾಷನಲ್ ಲೆವೆಲ್ಗೆ ಬರಕ್ಕೆ 10 ವರ್ಷ ಬೇಕು. ಸ್ಟೇಟ್ ಲೆವೆಲ್ ಬರಕ್ಕೆ ಒಂದು 5 ವರ್ಷ ಕೆಲಸ ಮಾಡಬೇಕು, ಜನಗಳ ತನಕ ತಲುಪಿ ಏನೇನು ನಮ್ಮ ಕೆಲಸಗಳು ಕಾರ್ಯಗಳು ನಮ್ಮ ಮ್ಯಾನಿಫೆಸ್ಟೋ ಎಲ್ಲ ತಗೊಂಡೋಗಿ ಪ್ರೆಸೆಂಟ್ ಮಾಡಿ. ನನ್ನ ಜೊತೆನೆ MLA ಎಲೆಕ್ಷನ್ಗೆ ನಿಂತ್ಕೊಂಡಾಗ ನನ್ನ ಜೊತೆ ಸ್ವತಃ ಎಲೆಕ್ಷನ್ ಕಮಿಷನ್ ನನಗೆ ಮೋಸ ಮಾಡಿದೆ. ನನ್ನ ಪಕ್ಷದಿಂದ ನಾನು MLA ಕಂಟೆಸ್ಟ್ ಮಾಡಿದಾಗಲೇ, ಈಗ ಬೈ ಎಲೆಕ್ಷನ್ ಆಯ್ತು ಆ ಸಮಯದಲ್ಲಿ, ಇದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರು MLA ಆದಾಗ್ಲೂ ಕೂಡ ನಾನು ಕಂಟೆಸ್ಟ್ ಮಾಡಿದ್ದೆ. ಕುಮಾರಸ್ವಾಮಿ ಅವರು ನನ್ನ ಹೆಸರು CM ಶಾಬಾಜ್ ಖಾನ್ ಅಂತ ಹೇಳಿ 14ನೇ ನಂಬರ್ಗೆ ಹಾಕಿದ್ರು ನನಗೆ. ನಾನು ಎಲೆಕ್ಷನ್ ಕಮಿಷನ್ ಹತ್ರ ಹೋಗಿ ಹತ್ರ ಗಲಾಟೆ ಮಾಡಿದೆ. ನಾನು ಏನಕ್ಕೆ ಅಂತ ಹೇಳಿದ್ರೆ ಈ ನಂಬರ್ಗೆ ನಾನು ಬರೋದೇ ಇಲ್ಲ, ಯಾಕಂದ್ರೆ ನಾನು ಅನ್ರೆಕಗ್ನೈಸ್ ಪಾರ್ಟಿ ಆಗಿರ್ಬೋದು, ಬಟ್ ಪಾರ್ಟಿ ವೈಸ್ ಆದ್ರೂ ಹಾಕ್ಬೇಕಲ್ಲ ನೀವು. ಆ ಸಮಯದಲ್ಲಿ ಏನ್ ಮಾಡ್ಕೋತಾರ ಅವರು, ಮತ್ತೆ ಎಚ್ಚೆತ್ಕೊಂಡು 2ನೇ ದಿವಸ ಬೆಳಿಗ್ಗೆ ಹೋಗೋ ಅಷ್ಟರಲ್ಲಿ ಲೀಸ್ಟೇ ಚೇಂಜ್ ಮಾಡ್ಕೊಂಡಿರ್ತಾರೆ. ಇದು ಪಬ್ಲಿಕ್ ಆಕ್ಟ್ ಅಲ್ಲಿ ಆಗಿರೋದು. ನನಗ್ ಮಾಹಿತಿ ಇರೋದಿಕ್ಕೆ ನಾನು ಫೈಟ್ ಮಾಡ್ಬೋದು, ಅದ್ರ ಬಗ್ಗೆ ಮಾಹಿತಿ ಇಲ್ದಿರೋರ್ಗೆ ಯಾವ ರೀತಿ ಮೋಸ ಮಾಡಲ್ಲ ಇವರು. ಆಮೇಲೆ ವೋಟ್ ಹಾಕಕ್ ಹೋಗ್ತಾರೆ, ಆ ಮೊಮೆಂಟ್ ಅಲ್ಲಿ ನಿಮ್ದು ಇಲ್ಲಿ ಬರೋದಿಲ್ಲ, ವೋಟ್ ರೆಡಿ ಇಲ್ಲ, ಈ ತರದೆಲ್ಲ ಆಗುತ್ತಲ್ಲ, ಇದು ಹೆಂಗೆ? ಇಲ್ಲ ಅದು BLR ಅಂತ ಕೊಟ್ಟಿರ್ತಾರೆ. ಅದು ಆ ಲಿಸ್ಟ್ ಪ್ರಕಾರ ಅವ್ರವ್ರ ಆ ಬೂತ್ಗೆ ಹೋಗ್ಬೇಕು. ಕೆಲವು ಸಮಯದಲ್ಲಿ ವೋಟರ್ಸ್ ವೋಟ್ಗಳು ಅದು ಡಿವೈಡ್ ಆದಾಗ ಆ ಮಿಷಿನ್ಗೆ ಇಷ್ಟ ಅಂತ ಹೋಗುತ್ತೆ, ಈ ಮಿಷಿನ್ಗೆ ಇಷ್ಟ ಅಂತ ಹೋಗುತ್ತೆ. ಆ ಮಿಷಿನ್ ಯಾವ್ದು ತಗೊಂಬಂದ್ ಇಡ್ತಾರಲ್ಲ ಅದೆಲ್ಲ ಬಂದೋಬಸ್ತು ವಿಡಿಯೋಸ್ ಎಲ್ಲ ನಮಗೆ ತೋರಿಸಿರ್ತಾರೆ. ಅದೆಲ್ಲ ನಮ್ಮ MLA-ಗಳ ಗಮನದಲ್ಲಿ ಇಟ್ಬಿಟ್ಟೆ ಮಾಡಿರ್ತಾರೆ. ಇಲ್ಲಿ 2 ಗೇಮ್ ನಡೀತದೆ. ಏನಂತ ಹೇಳಿದ್ರೆ, ಈಗ ಸೆಂಟ್ರಲ್ ಗವರ್ಮೆಂಟ್ ಕೈಲಿ ಕಾಂಗ್ರೆಸ್ ಅವ್ರಿಗೆ ಸವಲ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿರ್ತದೆ. ಸೋತಾಗ ಏನ್ ಮಾಡ್ತಾರೆ, ಕಾಂಗ್ರೆಸ್ ಅವರು ಕೈ ಎತ್ಬಿಟ್ಟು ಇವ್ರಿಗೆ ಮಿಷಿನ್ ಅಲ್ಲಿ ಮೋಸ ಆಗಿದೆ ಅಂತ ತೋರಿಸ್ತಾರೆ. ಒಂದು. 2ನೇದು, ಈಗ ಸ್ವಂತ DK ಸುರೇಶ್ನ ಗೆಲ್ಲಿಸ್ಕೊಳಕ್ ಆಗ್ಲಿಲ್ಲ. ಯಾಕೆ? ಅವ್ರ ಕಾರ್ಯಗಳಿಂದ ಇವ್ರು ಗೆಲ್ಲಿಸ್ಕೊಳಕ್ ಆಗಿಲ್ಲ. ಬಿಜೆಪಿ ವ್ಯಕ್ತಿ ಕೇಳಿ, ಇಲ್ಲಿ ಬಿಜೆಪಿ ವ್ಯಕ್ತಿ ಒಬ್ಬ ಒಳ್ಳೆ ವ್ಯಕ್ತಿ. ಯಾರು? ಬಿಜೆಪಿ ಅವರು ಎಲ್ಲ ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ. ಮಂಜುನಾಥ್ ಅವರು ಒಬ್ಬ ಒಳ್ಳೆ ವ್ಯಕ್ತಿ, ಅದನ್ನ ನಾವು ಕೂಡ ಪರಿಗಣಿಸ್ತೀವಿ. ಸಾವಿರಾರು ಜೀವವನ್ನು ಉಳಿಸಿರುವಂತ ವ್ಯಕ್ತಿ. ಅಕ್ಸೆಪ್ಟಬಲ್, ನೀವು ಹೇಳಿದ ಅಂಕಿ ಅಂಶಗಳನ್ನ ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಹೌದು, ಇದು ಒಂದು ಒಳ್ಳೆ ವ್ಯಕ್ತಿ, ಜನ ಗಮನಿಸಿದ್ರು, ಅವ್ರಿಗೆ ವೋಟ್ ಹಾಕಿದ್ರು. ಇಲ್ಲಿ ಏನಾದ್ರು DK ಸುರೇಶ್ ಅವರು ರೈಟ್ ಹೇಳಿದ್ರು, ನಮ್ಗೆಲ್ಲ ವಾರ್ನಿಂಗ್ ಗಳು ಕೊಟ್ರು. ನಿಮ್ ಪಕ್ಷದಿಂದ ಹಾಕಿರೋ ಒಂದು ಮೊಹಮ್ಮದ್ ದಸ್ತಗೀರ್ ಅಂತ ಕ್ಯಾಂಡಿಡೇಟ್ ನ ವಾಪಸ್ ತಗೊಳಕ್ ಹೇಳಿ ನಾಮಿನೇಷನ್ ಅಂತ. ಯಾಕೆ? ಅವ್ರ ಅಪ್ಪನ ಮನೆ ದರ್ಬಾರ ಇದು ಅವ್ರ ರಾಜಕಾರಣನ ಇದು? ಹೌದು. ಯಾಕಂದ್ರೆ ಇವ್ರಿಗೆ ಬೇಕಾಗಿದ್ದಾಗ, ನಿಮಗ್ ಬೇಕಾದಾಗ ಎಲೆಕ್ಷನ್ ಕಮಿಷನ್ ಒಳ್ಳೇದು. ನಿಮ್ ಸರ್ಕಾರನ ಇದು? ನಿಮಗ್ ಬೇಕಂದ್ರೆ ಆಡಳಿತ ನಡೆಸಬಹುದಾ? ಇದು ಏನ್ ಗೊತ್ತಾ, ಇವ್ರು ನಿಕಮ್ಮಪ್ಪನ್ ಅಂತ ಹೇಳ್ತಾರ. ಅದನ್ನ ಇವ್ರ ಕೈಲಿ ಆಗದೆ ಇದ್ದಾಗ, ಈಗ ಆಮ್ ಆದ್ಮಿ ಪಾರ್ಟಿ ಅವರು ದಿಲ್ಲಿಯಲ್ಲಿ ಸೋತ್ರು. ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಸ್ಟೇಟ್ಮೆಂಟ್, ಈಸ್ ಜನಮ್ ಮೇ ಆಪ್ ಮುಜೆ ನಹಿ ಜಿತಾ ಸಕ್ತೆ ಮೋದಿ ಜಿ ಅಂದ್ರು. ಬಂದ್ರ? ನಿಮ್ ದುರಾಂಕಾರದಿಂದ ನೀವು ಹಾಳು ಮಾಡ್ಕೊಂಡ್ರಿ. ಶಿಕ್ಷಣ ಇಲಾಖೆ ಎಲ್ಲೋ ಒಂದ್ ಕಡೆ ಕಟ್ತಾ ಇದ್ರಿ. ನಾವು ನೋಡಿ ಮೇಡಮ್, ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಅಂತ ಹೇಳೋಣ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದು ಅಂತ ಹೇಳೋಣ. ಎಲ್ಲಾರು ಒಳ್ಳೆಯವರು ಎಲ್ಲಾರು ಕೆಟ್ಟವರು. ನಾಳೆ ದಿವಸ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ನಮ್ ಪ್ರಯತ್ನನು ಜನ ನೋಡ್ತಾರೆ, ನಮ್ಮನ್ನ ಗಮನಿಸ್ತಾರೆ. ಹೇಳೋದೇನಂತ ಹೇಳಿದ್ರೆ, ನೀವು ಸೋತಾಗ ಒಬ್ರ ಮೇಲೆ ಬ್ಲೇಮ್ ಮಾಡೋದು, ನೀವು ಗೆದ್ದಾಗ ಅಂತ ಅಲ್ಲ. ಆಮೇಲೆ ಸ್ಟೇಟ್ ಕಮಿಷನ್ ಈಗ EVM ಬಗ್ಗೆ ಅಷ್ಟೊಂದು ಗಂಭೀರವಾಗಿ ಮಾತಾಡ್ತಿದಾರಲ್ಲ. ಈಗ ಜಪಾನ್ ಅಲ್ಲೇ ಯೂಸ್ ಮಾಡಲ್ಲ. ದರ್ಶನ್ ಅವರು ಬಹಳ ಇನ್ಪುಟ್ಸ್ ಕೊಟ್ರು ಅದ್ರ ಬಗ್ಗೆ. ಮೇಡಮ್, ಅವರು ಕಾಂಗ್ರೆಸ್ ಅವರ ಮೇಲೆ ಹೇಳಬೇಕಲ್ಲ. ಅಲ್ಲಲ್ಲ, ನಾವು ಕಾಂಗ್ರೆಸ್ ಅಂತ ನೋಡೋದ್ ಬೇಡ, ಒಬ್ಬ ಮತದಾರರಾಗಿ ನಾವು ನೋಡಿ. ಇಲ್ಲ ಮೇಡಮ್, ನೋಡಿ ಒಂದ್ ನಿಮಿಷ, ನಿಮ್ಗೂ ಈ ಮಾಹಿತಿ ಇರಲ್ಲ. ನಾನು ಒಬ್ಬ MLA ಆಗಿದ್ದೀನಿ ಅಂತ ಹೇಳಿದ್ರೆ ನನ್ನ ಗಮನದಲ್ಲಿ ಅಲ್ಲಿ ಬರುವಂತ ಪೆಟ್ಟಿಗೆಗಳು, ಬಾಕ್ಸ್ಗಳು, EVM ಪ್ರತಿಯೊಂದು ಯಾವ ಬೂತ್ ಅಲ್ಲಿ ಯಾವ EVM ಕೂತಿದೆ ಅಂತ ಹೇಳಿ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ನಾವು ಹೋಗಿ ಚೆಕ್ ಮಾಡ್ತೀವಿ. ನಮ್ಗೆ ಯಾವುದೇ ರೋಕ್ ಟೋಕ್ ಇರಲ್ಲ. ನೀವು ಒಳಗಡೆ ಬರಂಗಿಲ್ಲ,
ನೋಡಂಗಿಲ್ಲ, ನಾವು ಆ ತರ ಇಲ್ಲ. ನಾವು ಜನಗಳಿಗೆ ವೋಟ್ ಹಾಕ್ತಾ ಇದ್ರು ಕೂಡ ನಿಲ್ಲಿಸ್ಬಿಟ್ಟು ಹೋಗಿ ಅಲ್ಲಿ ಒಳಗಡೆ ನೋಡ್ತೀವಿ. ಪ್ರತಿ ಒಂದು MLA ಆಮೇಲೆ ಅವ್ರಿಗೆ ಆಗಿರುವಂತ ಏಜೆಂಟ್ಗಳು ಅದೆಲ್ಲ ಮಾಡುವಂತ ಕೆಲಸಗಳೇ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಗೇಮ್ ಹೆಂಗ್ ಫಿಕ್ಸ್ ಆಗುತ್ತೆ ಅಂತ ನೀವು ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಗೇಮ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇರುತ್ತೆ ನೋಡಿ, ಆ ಕಮಿಷನರ್ನ ಬುಕ್ ಮಾಡ್ಕೊಬಿಡ್ತಾರೆ ಇವರು. ಈಗ ಕಾಂಗ್ರೆಸ್ ಗೆತ್ತು, ಅದೇ ಬಿಜೆಪಿ ಗೆಲ್ತಾ ಇದ್ರೆ ಇದೇ DK ಶಿವಕುಮಾರ್ ಅವ್ರು ಬಂದ್ಬಿಟ್ಟು ಇವರು ಮಿಷಿನ್ ತೆಗೆದ್ಬಿಟ್ಟು ಬ್ಯಾಲೆಟ್ ಪೇಪರ್ ತರಲಿ ಅಂತಾರೆ. ಈಗ ಎಲೆಕ್ಷನ್ ಆಗಿದೆಯಲ್ಲ, ಗೆದ್ದಿದಾರಲ್ಲ, ವಿಡ್ರಾ ಮಾಡಿ ಮತ್ತೆ ಇನ್ನೊಂದ್ಸತಿ ಇವ್ರು ಅಧಿಕಾರ ಇದೆಯಲ್ಲ, ಬನ್ನಿ ಇದೇ ಸ್ಟೇಟ್ ಅಲ್ಲಿ ಬ್ಯಾಲೆಟ್ ಪೇಪರ್ ತರನ ಇವ್ರು ಬರ್ತಾರ ನೋಡೋಣ. ಆಗಲ್ಲ ಇವ್ರ ಕೈಲಿ, ಆಗಲ್ಲ ಮೇಡಮ್. ಇವ್ರು 70 ವರ್ಷದಿಂದ ಹೇಳ್ತಾ ಇದ್ದಾರೆ. ಬಿಜೆಪಿ ಈಗ ನಿನ್ನೆ ಮೊನ್ನೆ ಬಂದಿರೋ 15 ವರ್ಷದಿಂದ ರಾಜಕಾರಣ ನಡೆಸ್ತಾ ಇರೋದು. ಈಗ ಇವ್ರು ಇದ್ದಾಗ್ಲೂ ಹೇಳಿದ್ರು, ಯಾರು ವಾಜಪೇಯಿ ಅವ್ರು ನಡೆಸಿದಾಗ್ಲು, ಅದೇ ಈಗ ವಾಜಪೇಯಿ ಮಾಡಿರುವಂತ ಆಸ್ಪತ್ರೆಗಳಲ್ಲಿ ಇವ್ರುಗಳೇ ಹೋಗಿ ಇಲಾಜ್ ಮಾಡಿಸ್ಕೋತಾರೆ. ಈ ವಾಜಪೇಯಿ ಸರಿ ಇಲ್ವಲ್ಲ, ಯಾಕೆ ಮಾಡಿಸ್ಕೋತೀರಾ ನೀವಲ್ಲಿ? ಯಾಕಂದ್ರೆ ಒಂದು ವ್ಯಕ್ತಿ ಬೆಳಿಬೇಕಾದ್ರೆ ಇವ್ರ ಕೈಲಿ ನೋಡಕ್ಕೆ ಅಥವಾ ಸಹಿಸ್ಕೊಳಕ್ ಆಗಲ್ಲ. ನಾವು ಮುಸ್ಲಿಮ್ಸ್ ಅಂದ ತಕ್ಷಣ ನಾ ಕಾಂಗ್ರೆಸ್ ಸಪೋರ್ಟ್ ಮಾಡಿಬಿಡ್ಬೇಕು, ಬಿಜೆಪಿ ಕಡೆ ಹೋಗಂಗಿಲ್ಲ. ನಾವು ಮುಸ್ಲಿಮ್ಸ್ ಅಂದ ತಕ್ಷಣ ನಾವು ಆಮ್ ಆದ್ಮಿ ಕಡೆ ನೋಡಂಗಿಲ್ಲ. ಈ ತರ ಎಲ್ಲ ಹುಟ್ಟಾಕೋದು, ಫೇಕ್ ಮಾರ್ಕೆಟಿಂಗ್ ಮಾಡೋದು, ವೇಸ್ಟ್ ಮಾರ್ಕೆಟಿಂಗ್ ಮಾಡೋದು ಕಾಂಗ್ರೆಸ್ ಇವತ್ತಿಗೆ ಅದಕ್ಕೆ ಮೈನಸ್ ಆಗಿ. ಆಮೇಲೆ ರಾಹುಲ್ ಗಾಂಧಿಗೆ ಸ್ಪಷ್ಟವಾಗಿ, ರಾಹುಲ್ ಗಾಂಧಿಗೆ ಯಾವುದಾದ್ರೂ ಒಂದು ಪೊಲಿಟಿಷಿಯನ್ಗೆ ನೀವು ಕಂಪೇರ್ ಮಾಡಿದ್ರೆ ಯಾವ ಪೊಲಿಟಿಷಿಯನ್ಗೂ ಸಮ ಇಲ್ಲ ರಾಹುಲ್ ಗಾಂಧಿ. ಅವ್ರಿಗೆ ಅಷ್ಟೊಂದು ಅಧಿಕಾರ ಜನ ಕೊಡಂಗಿದ್ರೆ ಯಾವತ್ತೋ ಕೊಟ್ಟು ಆ ವಂಶದಿಂದ ಬಂದಿರೋರು. ನಮ್ಮಂಗೆ ಏನೋ ಒಳೆ ನರಸೀಪುರದಿಂದ ಬಂದು ಪಕ್ಷ ಕಟ್ಟಿ ಕಷ್ಟಪಟ್ಟು ಏನೋ ದೇವೇಗೌಡರ ಫ್ಯಾಮಿಲಿ ತರ ನಾವು ಹೋಗಿ ಜನಗಳ ಮುಂದೆ ತಲುಪ್ತಾ ಇರೋ ಆ ತರ ಅಲ್ಲ. ಅಷ್ಟು ರಾಹುಲ್ ಗಾಂಧಿಯಿಂದ ಬಂದಿರುವಂತಹ ಸಣ್ಣ ಅಲಿಗೇಷನ್ ಅಲ್ಲ ಇದು. ಇದು ದೇಶನೇ ಒಂದ್ ಕಡೆ ತಿರುಗಿ ನೋಡ್ಬೇಕು. ಈಗೇನಾದ್ರು ಒಂದ್ ಪಕ್ಷ ರಾಹುಲ್ ಗಾಂಧಿನೇ ಆಗ್ಲಿ ಯಾರೇ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಬಿಹಾರಲ್ಲಿ ಒಂದ್ ಪಕ್ಷ ಅಕ್ರಮಣೆ ಆಗ್ತಿದ್ರೆ ಅದು ಬಿಹಾರಲ್ಲೂ ಕಂಟಿನ್ಯೂ ಆಗಲ್ವಾ? ಇದ್ರ ಬಗ್ಗೆ ಕಾಳಜಿ ಇರ್ಬೇಕಲ್ವಾ?